ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ 1500 ಪ್ರಶ್ನೋತ್ತರಗಳಲ್ಲಿ 11ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ: ಇಂಟಿಗ್ರಲ್ ಆಫ್ 0 to 10 x power 10 divided by 10 minus x plus x power 10. ಬಹಳ ಸಿಂಪಲ್ ವಿದ್ಯಾರ್ಥಿಗಳೇ, ಇದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಇಂಟಿಗ್ರಲ್ 0 to a f of x divided by f of x plus f of a minus x dx is always given by upper limit minus lower limit divided by 2, because this is upper limit is 10. Otherwise, if you're writing answer for this, a minus 0 divided by 2 ಯಾವುದು ಇದಕ್ಕೆ ಆನ್ಸರ್. ಆದ್ರಿಂದ ಇದರ ಉತ್ತರ 10 minus 0 divided by 2, 10 by 2, that is equal to 5. Hope you have understood this. Option B, 5 is correct for this. Please make a note of this, my dear students. We'll go to next question. ಇದು question number 11. Please make a note of this. ವಿದ್ಯಾರ್ಥಿಗಳೇ, ಈಗ ನಾವು 1500 ಪ್ರಶ್ನೋತ್ತರಗಳಲ್ಲಿ 12ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ: ಇಂಟಿಗ್ರಲ್ 0 to pi by 2, ಇದು 12ನೇ ಪ್ರಶ್ನೆ. 0 to pi by 2 log of tan x is ಅಂತ ಕೇಳ್ತಾ ಇದ್ದಾರೆ. ಬಹಳ ಸಿಂಪಲ್ ವಿದ್ಯಾರ್ಥಿಗಳೇ, ನೋಡಿ, 0 to pi by 2 log tan x ಇದೆಯಲ್ಲ, let us write that as I is equal to integral 0 to pi by 2 log of tan x. ಈಗ ನಾವು ಏನು ಮಾಡೋಣ, ಅದೇ ಐ ಅನ್ನು ಮತ್ತೆ ಬರೆಯೋಣ. ಇಂಟಿಗ್ರಲ್ 0 to pi by 2 ಲಾಗ್ ಟಾನ್ ಎಕ್ಸ್ ಅನ್ನು ನಾವು ಲಾಗ್ ಆಫ್ ಟ್ಯಾನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರಿಬೋದು. ಯಾಕೆ? ಇದು P4 ಪ್ರಾಪರ್ಟಿ. ಟ್ಯಾನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಅಂದರೆ ಕಾಟ್ ಎಕ್ಸ್ ಆಯಿತು, ಹೌದಲ್ವಾ? ದಿಸ್ ಈಸ್ ಕಾಟ್ ಎಕ್ಸ್, ದಿಸ್ ಈಸ್ ಕಾಟ್ ಎಕ್ಸ್ ಆಯಿತು. ಸೊ ಇದು ಐ, ಇದು ಐ, ಎರಡನ್ನು ಆ್ಯಡ್ ಮಾಡಿದಾಗ 2i ಆಯಿತು. ಲಾಗ್ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಕಾಟ್ ಎಕ್ಸ್, ಲಾಗ್ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಕಾಟ್ ಎಕ್ಸ್ ಈಸ್ log of tan x into cot x. What is tan x into cot x? 1. What is log 1? 0. ಯಾಕೆ log of tan x into cot x log 1 ಆಗುತ್ತೆ? Because cot x is reciprocal of tan x. Tan x into 1 by tan x. Tan x cancels. Log 1. So this is equal to 0. So its answer is 0. 2i is equal to 0. This implies answer I is equal to 0. ಹೌದಲ್ವಾ? Right? So the answer I is 0. Therefore option A is correct, and this is 12th question, my dear students. Please make a note of this. We'll go to the next question. ವಿದ್ಯಾರ್ಥಿಗಳೇ, ನಾವೀಗ ದಿವಿಗೆ ಬೆಂಗಳೂರು KCET ಮ್ಯಾಥ್ಸ್ನ 13ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ 1500 ಪ್ರಶ್ನೆಗಳಲ್ಲಿ. ಪ್ರಶ್ನೆ ಹೀಗಿದೆ: ಇಂಟಿಗ್ರಲ್ 0 to 5 x ಇಂಟು 5 minus x power 10 ಅಂತಿದೆ. ಬಹಳ ಸಿಂಪಲ್ಲು. ನೋಡಿ, ಮೊದಲು ಇದೆರಡನ್ನ ಇಂಟರ್ಚೇಂಜ್ ಮಾಡೋಣ. ಹೇಗೆ ಇಂಟರ್ಚೇಂಜ್ ಮಾಡ್ತೀರಿ? ಐ ಈಸ್ ಈಕ್ವಲ್ ಟು 0 to 5, ಎಕ್ಸಿನ ಜಾಗದಲ್ಲಿ 5 minus x ಅಂತ ಬರಿತೀನಿ, 5 minus x ಜಾಗದಲ್ಲಿ x ಅಂತ ಬರಿತೀನಿ, ಹೌದಾ? ಸೊ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ 0 to 5 ಇಂಟು ಎಕ್ಸ್ ಪವರ್ 10 ಮೈನಸ್ ಎಕ್ಸ್ ಪವರ್ 11. ಇದು ಹೆಂಗೆ ಬಂತಪ್ಪ? ತುಂಬ ಸಿಂಪಲ್ಲು. ಎಕ್ಸ್ ಪವರ್ 10 ಅನ್ನು ಬ್ರಾಕೆಟಿನ ಒಳಗಡೆ ತಗೊಂಡೆ. ಆವಾಗ ಏನಾಗುತ್ತೆ? 5 times ಇಂಟಿಗ್ರಲ್ 0 to 5 ಎಕ್ಸ್ ಪವರ್ 10 ಮೈನಸ್ ಇಂಟಿಗ್ರಲ್ 0 to 5 ಎಕ್ಸ್ ಪವರ್ 11 dx ಅಂತ ಹೇಳಿ. 5 ಹಾಗೆ ಇದೆ. ಎಕ್ಸ್ ಪವರ್ 10 ಅದ ಇಂಟಿಗ್ರೇಷನ್ನು ಎಕ್ಸ್ ಪವರ್ 11 divided by 11 between 0 to 5 minus x power 11 ಅದ ಇಂಟಿಗ್ರೇಷನ್ನು 1/12 ಆಫ್ x power 12, ಹೌದಲ್ವಾ? ಬಿಟ್ವೀನ್ 0 to 5. 5 ಹಾಗೆ ಇದೆ. ಲೋಯರ್ ಲಿಮಿಟ್ 0 ಆಗೋದ್ರಿಂದ ಲೋಯರ್ ಲಿಮಿಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಹೇಳಿದ್ರೆ ಒಳ್ಳೆಯದು. 5 ಹಾಗೆ ಇದೆ. ಐ ಕ್ಯಾನ್ ರೈಟ್ ಇಟ್ ಆಸ್ 5 power 11 by 11 ಮೈನಸ್ 0, ಯಾಕೆಂದರೆ ಲೋಯರ್ ಲಿಮಿಟ್ 0, ಮೈನಸ್ 1/12 ಹಾಗೆ ಇದೆ. ದಿಸ್ ಈಸ್ 5 power 12 ಆಯಿತು. ನೀವು ಅಬ್ಸರ್ವ್ ಮಾಡಿದ್ರೆ
ಇಲ್ಲೂ 5/12 ಇದೆ, ಇಲ್ಲೂ 5/12 ಇದೆ. ಹೇಗೆ ಬಂತು 5/12? 5/1 + 11. ಸೊ ಆದ್ದರಿಂದ 5/12 ಕಾಮನ್ ತೆಗೆದ್ರೆ 1/11 - 1/12. 5/12 ಹಾಗೆ ಬರಿತಾ ಇದ್ದೀನಿ. 12 - 11 / 11 × 12. 11 × 12 ಏನಪ್ಪ ಅಂತ ತಲೆ ಕೆಡ್ಸ್ಕೊಬಿಡಿ, ನಿಮ್ಗೆ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಡಿನಾಮಿನೇಟರ್. ಆದ್ರಿಂದ ಡೈರೆಕ್ಟ್ ಆಗಿ 5/12 / 132 ಅಲ್ವಾ? 5/12 / 132. ಆಪ್ಷನ್ ಎ ಈಸ್ ಕರೆಕ್ಟ್. ಇದನ್ನ ನೀವು ನೇರವಾಗೇ ಮಾಡ್ಬೋದು, ಇದು ತಲೆನೇ ಕೆಡ್ಸ್ಕೋಬೇಕಾಗಿಲ್ಲ. ಹೇಗೆ ಅಂತ ಹೇಳಿದ್ರೆ 5/12 / 1/n+1 - 1/n+2 ಅಂತ ಒಂದು ಶಾರ್ಟ್ಕಟ್ ಇದೆ. ಬಟ್ ಅದರ್ವೈಸ್ ಈ ಮೆಥಡ್ ಕಲ್ತ್ಕೊಂಡಿರಿ. ತುಂಬ ಶಾರ್ಟ್ಕಟ್ಗಳ ಹಿಂದೆ ದಂಬಾಲ್ ಬೀಳಬೇಡಿ. ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. 13ನೇ ಪ್ರಶ್ನೆ ನಮ್ಮ 1500 ಪ್ರಶ್ನೆಗಳಲ್ಲಿ. ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 14ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ 1500 ಪ್ರಶ್ನೋತ್ತರಗಳಲ್ಲಿ. ಪ್ರಶ್ನೆ ಹೀಗಿದೆ: I = ಇಂಟಿಗ್ರಲ್ 0 to 1 x × 1 - x⁴n ಈಸ್ ಅಂತಿದೆ. ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿರುವಂಥದ್ದು. ಇದು ಆಪ್ಷನ್ ಬಿ, ಅಂದರೆ 1/n+1 - 1/n+2 ಕರೆಕ್ಟು. ಅದು ಅಫ್ಕೋರ್ಸ್ ಸಿಂಪ್ಲಿಫೈ ಮಾಡಿದ್ರೆ 1/n+1 × n+2 ಅಂತ ಕೂಡ ಬರುತ್ತೆ. ಇದನ್ನ ಪ್ರೂಫು CETಗೆ ಅವಶ್ಯಕತೆ ಇಲ್ಲ ಆದರೂ ಕೂಡ ನೀವು ಇದನ್ನು ತಿಳ್ಕೊಳ್ಳೇಬೇಕಾಗಿದೆ. 0 to 1, change x to 1 - x, you will get 1 - x, and 1 - x will become x⁴n dx. So that is equal to integral of 0 to 1 x⁴n minus x⁴n+1 dx. So upper limit 1, lower limit 0. ಇಂಟಿಗ್ರೇಟ್ ಮಾಡಿದಾಗ x⁴n ದ ಇಂಟಿಗ್ರೇಷನ್ x⁴n+1 / n+1 ಮೈನಸ್ x⁴n+1 ದ ಇಂಟಿಗ್ರೇಷನ್ x⁴n+2 / n+2. ಯು ಹ್ಯಾವ್ ಟು ಇವ್ಯಾಲ್ಯೂಯೇಟ್ ಬಿಟ್ವೀನ್ 0 to 1. 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 1/n+1 ಆಯಿತು, ಮೈನಸ್ 1/n+2 ಆಯಿತು. 0 ಸಬ್ಸ್ಟಿಟ್ಯೂಟ್ ಮಾಡೋ ಪ್ರಮೇಯ ಬರೋದೇ ಇಲ್ಲ, ಯಾಕೆಂದರೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಬಂದ್ಬಿಡುತ್ತೆ. ಆದ್ದರಿಂದ ಲೋಯರ್ ಲಿಮಿಟ್ ಬರಿತಾ ಇಲ್ಲ. ಸೊ 1/n+1 - 1/n+2 ಆಪ್ಷನ್ ಬಿ ಕರೆಕ್ಟ್. ಆದರೂ ಕೂಡ ನಾನು ನಿಮ್ಗೆ ಇದನ್ನು ಸಿಂಪ್ಲಿಫೈ ಮಾಡಿರ್ತೀನಿ. n+2 - n+1 ಅಂದರೆ 1 ಉಳ್ಕೊಂತು. 1/n+1 × n+2. ಸೊ ಆಪ್ಷನ್ ಬಿ ನ ಸರಿ ಅಂತ ಹೇಳಿದ್ದೀನಿ. ಆದರೆ ಒಂದು ಎಕ್ಸಾಂಪಲನ್ನು ಕೂಡ ಕೊಟ್ಟಿರ್ತೀನಿ ನಿಮಗೆ. ರೀಸೆಂಟಾಗಿ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಕ್ವಶನ್ನು, ಇಂಟಿಗ್ರಲ್ 0 to 1 x × 1 - x ಹೋಲ್² ಅಂತಿದೆ. ಇದಕ್ಕೆ ಏನು ಬರೀತೀರಪ್ಪ? ಸೊ ಜನರಲಿ ಬೇರೆಯವರಾದ್ರೆ ಏನು ಮಾಡ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ನೀವು ನನ್ನ ವಿದ್ಯಾರ್ಥಿಗಳು, ಇದ್ರ ಪ್ರೊಸೀಜರ್ ನಿಮ್ಗೆ ಗೊತ್ತಿದೆ. 1 ಬರೀರಿ, ಈ 2 ಇದೆಯಲ್ಲ, 2ಗೆ ಒಂದು ಆ್ಯಡ್ ಮಾಡಿ 3 ಆಯಿತು, ಅದಕ್ಕೆ ಇನ್ನೊಂದು ಆ್ಯಡ್ ಮಾಡಿ 4 ಆಯಿತು, 1/12. ಎಷ್ಟು ಸಿಂಪಲ್ ನೋಡಿ. ಅಥವಾ 1/3 - 1/4 ಅಂತ ಬರೋದು ನಡೀತದೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನೋಟ್ ಮಾಡ್ಕೊಳ್ಳಿ, ಮುಂದಿನ ಕ್ವಶನ್ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ನ 1500 ಪ್ರಶ್ನೋತ್ತರಗಳಲ್ಲಿ 15ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. 15ನೇ ಪ್ರಶ್ನೆ P2ಗೆ ಸಂಬಂಧಿಸಿರುವಂಥದ್ದು. ಇಂಟಿಗ್ರಲ್ -5 to 5 mod of x + 2 dx ಅಂತಿದೆ. ನೋಡಿ, -5 + 5 -5 + 5 ಮಾರ್ಕ್ ಮಾಡಿಕೊಂಡು ಎರಡು ತುದಿಗಳಿಗೆ mod of x + 2 ಅನ್ನು 0ಗೆ ಈಕ್ವೇಟ್ ಮಾಡಿದಾಗ x = -2 ಆಯಿತು. -5 ಇಂದ -2ಗಿರುವಂಥ ದೂರ +3. ಹಾಗೆ -2 ಇಂದ 5ಗಿರೋದು, ಡೋಂಟ್ ಕಾಲ್ ದಿಸ್ ಆಸ್ 3 ಅಗೈನ್. ಡೋಂಟ್ ಸೇ 5 - 2 is 3. -2 ಇಂದ 0ಗೆ 2 ಯೂನಿಟ್ಸು, 0 ಇಂದ 5ಗೆ 5 ಯೂನಿಟ್ಸು. ಸೊ ಟೋಟಲ್ 7 ಯೂನಿಟ್ಸ್ ಆಯಿತು. ಉತ್ತರ ಏನಾಗ್ತದೆ? 3² + 7² / 2. 3² ಅಂದರೆ 9,
7 ಸ್ಕ್ವೇರ್ ಅಂದರೆ 49, 49 ಪ್ಲಸ್ 9, 58 ಡಿವೈಡೆಡ್ ಬೈ 2, 58 ಬೈ 2 ಅಂತ ಹೇಳಿದ್ರೆ 29 ಇಸ್ ದ ರೈಟ್ ಆನ್ಸರ್. ರೈಟ್, ತುಂಬ ಸಿಂಪಲ್ ಆಗಿರುವಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಈಸ್ ಕರೆಕ್ಟ್, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ 15th question out of 1500 questions, my dear students. Please make a note of this.